ಜೈ ಹಿಂದ್, ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್. ನಾನು ನಿಮ್ಮ ಸ್ನೇಹಿಜೀವಿ ಬಸವರಾಜ್. ಎಸ್, ನಾನು ಇವತ್ತು ಡಿಸ್ಕಷನ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಅಗ್ನಿವೀರ ಆರ್ಮಿದ ರಿಸಲ್ಟ್ ಯಾವ ಬರುತ್ತೆ. ಸೊ ಅಗ್ನಿವೀರ ಆರ್ಮಿ ಫಿಸಿಕಲ್ಗೆ ಹೋಗ್ಬೇಕಾದ್ರೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳೇನೇನ, ಸೊ ಫಿಸಿಕಲ್ಗೆ ಯಾವ ರೀತಿ ತಯಾರಿ ಮಾಡಬೇಕು, ಸೊ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಐತಿ, ಜೊತೆಗೆ NCC CAB ಯಾವುದೋ ಒಂದು ಸರ್ಟಿಫಿಕೇಟ್ ಐತಿ ಅಂದ್ರೆ ಅದಕ್ಕೆ ಮಾರ್ಕ್ಸನ್ನು ಎಷ್ಟು ಕೊಡ್ತಾರೋ, ಸೊ ಫಿಸಿಕಲ್ ಬೇಕಾಗುವ ಎಲಿಜಿಬಿಲಿಟಿ ಇರತಕ್ಕಂಥ ಹೈಟ್ ಹೈಟ್ ತಕ್ಕಂಗೆ ವೇಟ್ ಎಷ್ಟು ಇರಬೇಕು, ಅದರ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ, ಟೋಟಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ, ವಿಡಿಯೋ ಲಾಸ್ಟ್ ನೋಡ್ರಿ. ಸೊ ನಾನು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಾಕಿದ್ರೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಮಗೂ ಕೂಡ ಇನ್ನಷ್ಟು ಹೆಚ್ಚಿಗೆ ಹುಮ್ಮಸ್ ಬರ್ತಿ, ಬೇರೆ ಬೇರೆ ಇನ್ಫಾರ್ಮೇಷನ್ ಕೊಡಕ್ಕೆ ಅನುಕೂಲ ಆಗುತ್ತೆ. ಸೊ ನೋಡ್ಕೋಬಹುದು, ನಾನು ಸ್ಟಾರ್ಟಿಂಗ್ ನಿಮ್ಗೆ ಹೇಳ್ಬೇಕಂದ್ರೆ ಅತಿ ಹೆಚ್ಚಾಗಿ ಇರತಕ್ಕಂಥ ಪ್ರಶ್ನೆ ಅಂದ್ರೆ ಸರ್ ಅಗ್ನಿವೀರ ಆರ್ಮಿ ರಿಸಲ್ಟ್ ಯಾವ ಬರುತ್ತೆ. 4ನೇ ತಾರೀಕು ಜುಲೈ ಒಳಗೆ ಬರುತ್ತೆ ಅಂತ ಹೇಳಿದ್ರು. ಸೊ ಯಾಕೆ ಬರಲಿಲ್ಲ, ಅದನ್ನು ಯಾರು ಹೇಳಿದ್ರ? ಸೊ 4ನೇ ತಾರೀಕು ಬರುತ್ತೆ ಅಂತ ಅದು ಒಂದು ನೋಟಿಸು ಬಂದಿತ್ತು, ಅದನ್ನ ಯಾರು ಕಳಿಸಿದ್ರೆ? ಸೊ ಅದನ್ನ ಏನಾರು ವಿಚಾರ ಮಾಡಿರಿ. ಸೊ ಆಫೀಷಿಯಲಿ ಜಾಯಿನ್ ಇಂಡಿಯನ್ ಆರ್ಮಿ ಒಳಗೆ ಏನಾರು ಬಂದಿತ್ತಾ? ಇಲ್ಲ. ಸೊ ಹಂಗಿರ್ಬೇಕಾದ್ರೆ ಆಫೀಷಿಯಲಿ ಜಾಯಿನ್ ಇಂಡಿಯನ್ ಆರ್ಮಿ ಒಳಗೆ ಬಂದಿದ್ದೇನ ಮೊದಲು ಕೊಟ್ಟಿರ್ತಕ್ಕಂಥ ಅಪ್ಡೇಟ್ ಏನಿತ್ತದ ಅವ್ರೇನು ಕೊಟ್ಟಿರ ಜುಲೈ ಮೊದಲ ವಾರ ಅಥವಾ 2ನೇ ವಾರದೊಳಗೆ ಬರ್ತಂತ ಅದು ಆಫೀಷಿಯಲಿ ಮೊದಲು ಕೊಟ್ಟಿದ್ರು. ಸೊ ಅದ್ರ ಬಗ್ಗೆ ಈಗ ಸದ್ಯದೊಳಗೆ ಆಫೀಸ್ ಒಳಗೆ ಏನೂ ಇಲ್ಲದ. ಅದಿಲ್ಲ ಅಂದ ಬಳಕ ನೀವು ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರ. ಯಾರೋ ಹೇಳಕತ್ತಾರ ಅಂತ 4ನೇ ತಾರೀಕು ಬರ್ತಂತೆ ಯಾವುದೊಂದು ಶಾರ್ಟ್ ನೋಟಿಫಿಕೇಶನ್ ಫೇಕ್ ಆಗಿರ್ತಕ್ಕಂಥದ್ದು ಮಾಡಿ ಹಾಕಿರುತ್ತೆ, ಅದನ್ನು ನೀವು ನಂಬ್ಕೊಂಡು ಅವತ್ತೊಂದಿನ ಚಂದ ಕುಂತಿರಂತ ಫಿಸಿಕಲ್ ತಯಾರಿ ಇಲ್ಲ, ಚಂದಂಗಿಲ್ಲ. ಸೊ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸೊಂದು ಕುಂತು ಬಿಡೋದು. ದಯವಿಟ್ಟು ಹೇಳೋದೇನಂತಂದ್ರೆ ಆ ಥರ ಕಾಯ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ, ತಯಾರಿಯನ್ನು ಮಾಡ್ಕೊಡ್ರಿ. ಅದಕ್ಕೆ ಏನೇನು ಬೇಕು ಕರೆಕ್ಟಾಗಿ ಹೇಳ್ತೀನಿ. ಸೊ ಡಾಕ್ಯುಮೆಂಟ್ಸ್ ಏನು ಬೇಕು, ಫಿಸಿಕಲ್ಗೆ ಏನೇನು ಇರ್ತೈತಿ, ಹೈಟ್ ತಕ್ಕಂಗೆ ವೇಟ್ ಏನಿರ್ತೈತಿ, ಸೊ ರನ್ನಿಂಗ್ ಎಷ್ಟು ಇರ್ತೈತಿ, ಯಾವ ಗ್ರೂಪ್ ಒಳಗೆ ಹೊಡೆದ್ರೆ ನಮ್ದು ಆಯ್ಕೆ ಆಗ್ತೈತೆ, ಕಟಪ್ ಎಷ್ಟು ಮಾರ್ಕ್ಸ್ ಬಂದ್ರೆ ಆಯ್ಕೆ ಆಗ್ತೈತಿ, ಸೊ ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ 100% ಜಾಬ್ ಆಗ್ತೈತಿ, ಆ ಥರ ಎಲ್ಲನೂ ಇನ್ಫಾರ್ಮೇಷನ್ ಕೇಳ್ಕೊಂತವ್ರಿ. ಸೊ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಫಿಸಿಕಲ್ಗೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು. ಸೊ ಮೇನ್ ಆಗಿರ್ತಕ್ಕಂಥದ್ದು ನಾವು ಯಾವ ಗ್ರೂಪ್ ಒಳಗೆ ರನ್ನಿಂಗ್ ನೋಡಿಬೇಕು, ಫಿಸಿಕಲ್ ಬೇಕಾಗೋ ತಯಾರಿ ಹೆಂಗಿರಬೇಕು, ಹೈಟ್ ಎಷ್ಟು ಇರಬೇಕು, ಅದಕ್ಕೆ ತಕ್ಕಂಗೆ ವೇಟ್ ಎಷ್ಟಿರಬೇಕು, ಸೊ ಚೆಸ್ಟ್ ಎಷ್ಟಿರಬೇಕು, ಇನ್ನು ಅದ್ರ ಪೂರ್ತಿ ಇನ್ಫಾರ್ಮೇಷನ್ ನೋಡ್ಕೊಡ್ರಿ. ಅಗ್ನಿವೀರ GDಗೆ ಹೈಟ್ 166 ಸೆಂಟಿಮೀಟರ್ ಇರಬೇಕು, ಎದೆ ಸುತ್ತಳತೆ 77 ಸೆಂಟಿಮೀಟರ್ ಹಿಡ್ಕೊಂತ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು, ಟೋಟಲ್ ಆಗಿ 82 ಸೆಂಟಿಮೀಟರ್ ಆಗುತ್ತೆ. ಸೊ ಚೆಸ್ಟ್ ಎಲ್ಲದಕ್ಕೂ ಸೇಮ್ ಐತಿ. ಟೆಕ್ನಿಕಲ್ ಆಯಿತು, ಟ್ರೇಡ್ಸ್ಮನ್ ಆಯಿತು, ಸ್ಟೋರ್ ಕೀಪರ್ ಆಯಿತು, ಸೊ 8th ಟ್ರೇಡ್ಸ್ಮನ್ ಆಯಿತು, ಎಲ್ಲದಕ್ಕೂ ಸೇಮ್ ಇರುತ್ತೆ ಚೆಸ್ಟ್. ಇನ್ನು ಹೈಟ್ ಟೆಕ್ನಿಕಲ್ಕ 165 ಸೆಂಟಿಮೀಟರ್ ಐತಿ, ಸ್ಟೋರ್ ಕೀಪರ್ ಮತ್ತು ಕ್ಲರ್ಕ್ 162 ಸೆಂಟಿಮೀಟರ್ ಐತಿ. ಏನು ಉಳಿದಿರ್ತಕ್ಕಂಥದ್ದು ಟ್ರೇಡ್ಸ್ಮನ್ನ GD, ಸೊ 8ನೇ ಮ್ಯಾಗ ಟ್ರೇಡ್ಸ್ಮನ್ ಐತಿ, ಅದು 166 ಸೆಂಟಿಮೀಟರ್ ಇರ್ಬೇಕು. ಸೊ ಎಷ್ಟು ಇರ್ಬೇಕು. ಇನ್ನು ರನ್ನಿಂಗ್ ನೋಡ್ಕೊಡ್ರಿ ತಮ್ಗೊಡ್ರೆ, ಅತಿ ಹೆಚ್ಚಾಗಿ ಇಂಪಾರ್ಟೆಂಟ್ ಅಂದ್ರೆ ರನ್ನಿಂಗ ಎಷ್ಟು ನಿಮಿಷ ಒಳಗೆ ಹೊಡಿಬೇಕು, ಯಾವ ಗ್ರೂಪ್ ಒಳಗೆ ಹೊಡಿಬೇಕು. 5 ನಿಮಿಷ 30 ಸೆಕೆಂಡ್ ಒಳಗೆ ಬಂದ್ರಿ ಅಂದ್ರೆ ಫಸ್ಟ್ ಗ್ರೂಪ್ 60 ಮಾರ್ಕ್ಸ್ ನಿಮಗೆ ರನ್ನಿಂಗ್ ಒಳಗೆ ಸಿಗ್ತಾವ. 10 ಪ್ಲಪ್ಸ್ ಅಂದ್ರೆ ಚಿನ್ನಪ್ಪ ಅಂತ ಹೇಳ್ಬೋದು, ಪ್ಲಪ್ಸ್ ಅಂತ ಹೇಳ್ಬೋದು. 10 ಹೊಡೆದ್ರಿ ಅಂದ್ರೆ ಅದಕ್ಕೆ 40 ಮಾರ್ಕ್ಸ್, ಟೋಟಲ್ ಆಗಿ 100 ಮಾರ್ಕ್ಸ್ ಆಯಿತು. 2ನೇ ಗ್ರೂಪ್ದಾಗ ಹೊಡೆದ್ರಿ ಅಂದ್ರೆ 5 ನಿಮಿಷ 31 ಸೆಕೆಂಡ್ ಕೊಂದು 5 ನಿಮಿಷ 45 ಸೆಕೆಂಡ್, ಇದು 2ನೇ ಗ್ರೂಪ್ದೊಳಗೆ 48 ಮಾರ್ಕ್ಸ್ ಇರ್ತೈತಿ. 9 ಚಿನ್ನಪ್ಪ ಹೊಡೆದ್ರೆ 33 ಮಾರ್ಕ್ಸ್ ಇರ್ತೈತಿ. 3rd ಗ್ರೂಪ್ ಒಳಗೆ ಏನಪ್ಪ ಅಂತಂದ್ರೆ 5 ನಿಮಿಷ 46 ಸೆಕೆಂಡ್ ಕೊಂದು 6 ನಿಮಿಷವರೆಗೂ ಇರ್ತೈತಿ. 36 ಮಾರ್ಕ್ಸ್ ನಿಮ್ಗೆ ಸಿಗ್ತೈತಿ. 8 ಚಿನ್ನಪ್ಪ ಹೊಡೆದ್ರೆ 27 ಸಿಗ್ತೈತಿ. 4th ಗ್ರೂಪ್ ಏನೈತಿ 6 ನಿಮಿಷ 1 ಹಿಡ್ಕೊಂಡ 6 ನಿಮಿಷ 15 ಸೆಕೆಂಡ್ ಒಳಗೆ ಬಂದರೆ 24 ಮಾರ್ಕ್ಸ್ ಸಿಗತೈತಿ. ಇಲ್ಲಿ ಪ್ಲಬ್ಸ್ಗೆ ಏನೈತಿ 7 ಹೊಡೆದ್ರಂದ್ರೆ 21, 6 ಹೊಡೆದ್ರಂದ್ರೆ 16 ಇರ್ತೈತೆ. ನಾನು ಹೇಳೋದೇನಪ್ಪ ಅಂತಾರೆ, ನಿಮ್ಮ ಟಾರ್ಗೆಟ್ ಫಸ್ಟ್ ಮತ್ತು ಸೆಕೆಂಡ್ ಗ್ರೂಪ್ದೊಳಗಿದ್ದು ಆರಾಮಾಗಿ 30 ಪ್ರಶ್ನೆಗಳು 100% ಕರೆಕ್ಟ್ ಆಗಿತ್ತಂದ್ರೆ ಕಣ್ಣು ಮುಚ್ಚಿ ನಿಮ್ಮ ಜಾಬ್ ಫಿಕ್ಸ. ಇಷ್ಟು ಫಿಸಿಕಲ್ ಹೊಡ್ಕೊಂಡ್ರಂದ್ರೆ ಇನ್ನು 3rd ಗ್ರೂಪ್ನ ಹೊಡೆದ್ರಂದ್ರೆ 40-45 ಮಾರ್ಕ್ಸ್ ಆದತ್ತಂದ್ರೆ 40-45 ಮ್ಯಾಗ ಇದ್ದವ್ರದ್ದು ಏನತ್ತಲ್ಲ. ಸೊ 3rd 4th ಗ್ರೂಪ್ ಹೊಡೆದ್ರಿ ಅಂದ್ರೆ ಬರ್ಬೋದು, ಆ ಥರ ಇರ್ತೈತಿ. ಸೊ ಅದಕ್ಕೆ ಅಂತ ಫಿಸಿಕಲ್ ತಯಾರಿ ಚೆನ್ನಾಗಿ ಮಾಡ್ಕೊಡ್ರಿ. ಇನ್ನು ಹೈಟ್ ತಕ್ಕಂಗೆ ವೇಟ್ ಎಷ್ಟಿರಬೇಕು ಅಂತೇಳಿಂದ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳ ಕನ್ಫ್ಯೂಷನ್ನ ಪ್ರಶ್ನೆ ಇರ್ತೈತಿ. ಸೊ ಹಂಗೆ ನಾನು ಪ್ರತಿಯೊಂದು ಅಂತಲೇ ಚಾರ್ಟನ್ನು ಶೋ ಮಾಡ್ತಿರ್ತೀನಿ, ನೋಡ್ಕೊಂತವ್ರಿ. ಇದು ಬೆಳಗಾವಿ ಯಾರು ಕೊಟ್ಟಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಆಗಿ 166 ಸೆಂಟಿಮೀಟರ್ ನಿಮ್ದು ಹೈಟ್ ಐತೆ. ಸೊ ನಿಮ್ಮ ಏಜ್ ತಕ್ಕಂಗನು ಕೇಳ್ತಾನೆ ಅಲ್ಲಿ. ಸೊ ಮ್ಯಾಕ್ಸಿಮಮ್ ವೇಟ ಮತ್ತು ಮಿನಿಮಮ್ ವೇಟ್ ಅಂತ ಎಷ್ಟು ಬರುತ್ತೆ. ಸೊ ಮಿನಿಮಮ್ ವೇಟ 166 ಸೆಂಟಿಮೀಟರ್ ಇದ್ರೆ 49 ಕೆಳಗಿರಬಾರ್ದು, ಅದಕ್ಕಿಂತ ಹೆಚ್ಚು ಇರ್ಬೇಕು. 18 ವಯಸ್ಸು ಇತ್ತಂದ್ರೆ ಓವರ್ ವೇಟ್ದೊಳಗೆ ಯಾವನ್ ತಗೋತಾನಂದ್ರೆ 59 ಮ್ಯಾಗ ಆಗಿತ್ತಂದ್ರೆ ಸೊ ನಿಮ್ದು ಓವರ್ ವೇಟ್ ಆಗುತ್ತೆ. ಮುಂದೇನತಿ 62 ಏನತ್ಲ 20 ವರ್ಷ ಮ್ಯಾಗ ಇರ್ತೀರಿ ಅವ್ರದ್ದು ಓವರ್ ವೇಟ್ನಾಗ ತೆಗಿತಾನ. ಸೊ ಇದು ಏನತ್ಲ ಹೈಟ್ ತಕ್ಕಂಗೆ ವೇಟ್. ಇನ್ನು ಎಷ್ಟು ಮಾರ್ಕ್ಸ್ ಬರ್ಬೇಕು. ಸೊ ಕಂಪಲ್ಸರಿ ಹೇಳೋದೇನಂತಂದ್ರೆ ನೀವು ಜಸ್ಟ್ 20-22 ಮಾರ್ಕ್ಸ್ ಅಂದ್ರೆ ಫಿಸಿಕಲ್ ಬರ್ತೀರಾ. ಸೊ ಫೈನಲ್ ಮೆರಿಟ್ ಒಳಗೆ ಕೂಡ್ಬೇಕಂದ್ರೆ
ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ರಿ ಅಂದ್ರೆ ಆರಾಮಾಗಿ ಆಗುತ್ತೆ. ಫಿಸಿಕಲ್ನು ಕೂಡ ಫಸ್ಟ್ ಗ್ರೂಪ್ ಹೊಡೆದ್ರೆ ಆರಾಮಾಗಿ ಆಗುತ್ತೆ. ಅದನ್ನು ಬಿಟ್ಟು ಏನೈತಿ ನಿಮ್ಮದು ಫಿಸಿಕಲ್ ಅದು ಇದೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ರೆ ಒಂದು ಸ್ವಲ್ಪ ಇದನ್ನಾಗುತ್ತೆ. ಇನ್ನು ಫಿಸಿಕಲ್ ಒಳಗೆ ಇನ್ನೂ ಏನಿರ್ತೈತಿ ಅಂದ್ರೆ ಜಿಗ್ಜಾಗ್ ಅಂತ ಎಷ್ಟು ಬರ್ತಿ ಮತ್ತು ಡೀಚ್ ಅಂತ ಬರ್ತಿ. ಸೊ ಜಂಪ್ 9 ಫೀಟ್ 9 ಫೀಟ್ ಡೀಚ್ ಅಂತ ಎಷ್ಟು ಬರ್ತಿ, 9 ಫೀಟ್ ಜಂಪ್ ಮಾಡಿ ರೀಚ್ ಮಾಡೋದಿರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸೋಕೋರು, ಅವು ನಾರ್ಮಲ್ ಆಗಿರುತ್ತೆ. ಇದು ಮಾತ್ರ ಫಿಸಿಕಲ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ NCC ಹಾಗೂ ಸ್ಪೋರ್ಟ್ಸ್ಗೆ ಮಾರ್ಕ್ಸ್ ಇರ್ತಾವ. ಸೊ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಸೊ ಸ್ಪೋರ್ಟ್ಸ್ ಯಾವ ಸರ್ಟಿಫಿಕೇಟ್ ಇರಬೇಕು, ಸೊ ಅದನ್ನು ಹೆಂಗೆ ಅಲೌ ಮಾಡ್ತಾರೆ, ಹೆಂಗಂದ್ರೆ ಈಗಾಗಲೇ ನೀವು ಯಾರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ಟೈಮ್ದೊಳಗೆ ನೀವು ಅಪ್ಲಿಕೇಶನ್ ಜೊತೆಗೇನೆ ಫಿಲ್ ಮಾಡಿರಿ. NCC ಐತಿ, ನಂದ B ಐತಿ, C ಐತಿ, ಸ್ಪೋರ್ಟ್ಸ್ ಐತಿ ಅಂತೇಳಿ ಅವ್ರಿಗೇನು ಕೊಡ್ತಾರೆ. ಇನ್ನೊಂದೇನು ನಿಮ್ಮ ಸರ್ಟಿಫಿಕೇಟ್ ಇದ್ದು ಒಂದು ವೇಳೆ ಅಲ್ಲಿ ಹೋಗಿ ಕೊಡ್ತಂದ್ರೂ ಕೂಡ ಅವಕಾಶ ಮಾಡಿಕೊಡ್ಬೋದು, ಕೊಡದೇನೆ ಇರ್ಬೋದು. ಯಾಕಂದ್ರೆ ಮೊದಲ ಅಪ್ಲಿಕೇಶನ್ದಾಗ ಆಪ್ಷನ್ ಕೊಟ್ಟಿರೋರು. ನಿಮ್ದು ನ್ಯಾಷನಲ್ ಲೆವೆಲ್ದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇತ್ತಂದ್ರೆ ಪ್ರತಿಯೊಂದು ಟ್ರೇಡ್ಗೆ 20 ಮಾರ್ಕ್ಸ್ ಎಕ್ಸ್ಟ್ರಾ ಅದಾವ. NCC A ಇತ್ತಂದ್ರೆ 5 ಮಾರ್ಕ್ಸ್ ಪ್ರತಿಯೊಂದು ಟ್ರೇಡ್ಗೆ ಎಕ್ಸ್ಟ್ರಾ ಅದಾವ. B ಇತ್ತಂದ್ರೆ 10 ಮಾರ್ಕ್ಸ್ ಅದಾವ. C ಇತ್ತಂದ್ರೆ 20 ಮಾರ್ಕ್ಸ್ GD ಒಳಗೈತಿ. 10 ಮಾರ್ಕ್ಸ್ 15 ಮಾರ್ಕ್ಸು ಸ್ಟೋರ್ ಕೀಪರ್, ಕ್ಲರ್ಕ್, ಟೆಕ್ನಿಕಲ್ ಇವೆಲ್ಲದಕ್ಕೂ ಟ್ರೇಡ್ಸ್ಮನ್ಗೆ ಐತಿ 15 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರೆ. C+ ಪರೇಡ್ ಇತ್ತಂದ್ರೆ 25 ಏನೈತಿ GDಗೆ ಐತಿ, ಉಳ್ಕಿದ ಟ್ರೇಡ್ಗೆ ಐತಿ 20 ಮಾರ್ಕ್ಸ್ ಐತೆ. ಸೊ ಪ್ರತಿಯೊಂದಕ್ಕೂ ಅಂತಲ ಬೋನಸ್ ಮಾರ್ಕ್ಸ್ ಅಂತ ಹೇಳ್ಬೋದು. ಇವತ್ತು ನಿಮ್ಗೆ ಭಾಳ ಹೆಲ್ಪ್ ಆಕತಿ. ಯಾರ್ದು ABC ಸರ್ಟಿಫಿಕೇಟ್ ಐತಿ ಅಂಥವ್ರಿಗೆ. ABC ಸರ್ಟಿಫಿಕೇಟ್, C ಸರ್ಟಿಫಿಕೇಟ್ ಇದ್ದ ವಿದ್ಯಾರ್ಥಿ ಸೊ ಫಿಸಿಕಲನ್ನು 3rd ಗ್ರೂಪ್ನಾಗ ಹೊಡೆದು 22 ಮಾರ್ಕ್ಸನ್ನು ತೊಗೊಂಡ್ರು ಕೂಡ ಅವನು ಸೆಲೆಕ್ಷನ್ ಆಗ್ತಾನೆ. ಅದ ಒಂದು ವೇಳೆ ನೀನು ನಾರ್ಮಲ್ ಆಗಿ ಫಿಸಿಕಲ್ 3rd ಗ್ರೂಪ್ನಾಗ ಹೊಡೆದಿದ್ದಿ, ಎಕ್ಸಾಮ್ದೊಳಗೆ 45 ಮಾರ್ಕ್ಸ್ 40 ಮಾರ್ಕ್ಸ್ ಕರೆಕ್ಟ್ ಆಗ್ಯಾವತ್ತಂದ್ರೆ ನೀನು ಕೂಡ ಸೆಲೆಕ್ಷನ್ ಆಗ್ತೀವಿ. ಆ ಥರ ನಿಮ್ದು ಸೆಲೆಕ್ಷನ್ ಮಾಡ್ತಾನೆ. ಸೊ ಏನು ಫಿಸಿಕಲ್ಗೆ ಬೇಕಾಗೋ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತಾವ, ಸೊ ಅದನ್ನು ಯಾವಾಗ ತೆಗಿಸ್ಬೇಕಂತೇಳಿ ನೋಡ್ರಿ. ಫಿಸಿಕಲ್ಗೆ ಹೋಗ್ಬೇಕಾರೆ ಬೇಕಾಗುವ ಡಾಕ್ಯುಮೆಂಟ್ಸ್ ಏನೇನಿರ್ತಂದ್ರೆ ರೆಸಿಡೆನ್ಷಿಯಲ, ಡೊಮಿಷಿಯಲ, ಇವು ಅಂದ್ರೆ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಬರ್ತಾವ. ಇವು ಇಂಗ್ಲೀಷ್ ಅಥವಾ ಎಲ್ಲಾನು ಇಂಗ್ಲೀಷ್ ಒಳಗೆ ಇರ್ಬೇಕು ಡಾಕ್ಯುಮೆಂಟ್ಸ್. ಯಾವ ಕನ್ನಡ ಒಳಗೆ ಡಾಕ್ಯುಮೆಂಟ್ಸ್ ಅದಾವು, ಕಾಸ್ಟ್ ಇನ್ಕಮ್ ಕನ್ನಡದಾಗ ಐತೆ ಅಂದ್ರೆ ನಡೀದಿಲ್ಲ, ಕಂಪಲ್ಸರಿ ಬೇಕು. ರೆಸಿಡೆನ್ಷಿಯಲ್, ಡೊಮಿಷಿಯಲ್ ಆಯ್ತಾ, ಕಾಸ್ಟ್ ಇನ್ಕಮ್ ಇದು ಕೂಡ ಇಂಗ್ಲೀಷ್ ಒಳಗೆ. ಕನ್ನಡನೊಳಗೆ ನೀವು ಸ್ಕೂಲಿಗೆ ತೆಗಿಸಿದ ಬೇರೆ ಬರ್ತೀವಿ, ಜಾಬಿಗೆ ಬರ್ತದೆ ಬೇರೆ. ಸ್ಕೂಲ್ ಕ್ಯಾರೆಕ್ಟರ್, ಪಂಚಾಯತ್ ಕ್ಯಾರೆಕ್ಟರ್, ಮದುವೆ ಆಗೋದ ಪ್ರಮಾಣ ಪತ್ರ, 20 ಫೋಟೋಸ್, ಆಧಾರ್ ಕಾರ್ಡ್. ಸೊ ಇವೆಲ್ಲಾನು ಡಾಕ್ಯುಮೆಂಟ್ಸ್ ಬೇಕು. ಜೊತೆಗೆ ಏನಂತಿ ಕಾಲ್ ಲೆಟರ್ ಮತ್ತು ಆಧಾರ್ ಕಾರ್ಡ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಾಗ ಸೇಮ್ ಇರಬೇಕು. ಆ ಥರ ಡಾಕ್ಯುಮೆಂಟ್ಸ್ ಇರ್ಬೇಕು. ಅಂದ್ರೆ ಮಾತ್ರ ನಿಮ್ದು ನಡೀತೈತಿ, ಇಲ್ಲಂದ್ರೆ ನಡೀದಿಲ್ಲ. ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು. ಈ ಥರ ತಯಾರಿ ಕಂಟಿನ್ಯೂ ಆಗಿರಬೇಕು. ಆದಷ್ಟು ಎಫರ್ಟನ್ನು ಕಂಟಿನ್ಯೂ ಹಾಕೊಂತಿರ್ರಿ. ರಿಸಲ್ಟ್ ಏನೈತಿಲ್ಲ ಯಾವಾಗ ಬರಲಿ ಅದ್ರ ಬಗ್ಗೆ ತಲೆ ಕೆಡಿಸೋಬೇಡ್ರಿ. ಟಾರ್ಗೆಟ್ ಏನೇ ಇದ್ರು ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ರನ್ನಿಂಗ್ ಇರಲಿ, 100% ಎಫರ್ಟ್ ಹಾಕ್ರಿ. ಸೊ ಎಷ್ಟು ಬೆವ್ರು ಹರಿಸ್ತಿರ್ಲಿ ಅಷ್ಟು ನಿಮ್ಗೆ ಫಲ ಸಿಗ್ತೈತಿ. ಈಗಾಗಲೇ ಅಗ್ನಿವೀರ್ ಸಂಬಂಧಪಟ್ಟಂಗೆ ಮೊದಲ ಬ್ಯಾಚಿದ ಹೊರಗೆ ಬರೋರದಾರ, ಅದ್ರ ಸಂಬಂಧ ಅಂತ ಡಿಸ್ಕಷನ್ ಇರುತ್ತೆ. 25% ಐತಿ. ಸೊ ಅದನ್ನು ಹೆಚ್ಚಿಗೆ ಮಾಡ್ತಾರ. ಸೊ 75% ಇಟ್ಕೋಬೇಕು, 25 ಕಳಿಸ್ಬೇಕನ್ನೋ ಒಂದು ವಿಚಾರ ನಡೆದೈತಿ. ಅದು ಕನ್ಫರ್ಮ್ ಆಗಿರ್ತಕ್ಕಂಥ ಮೆಸೇಜ್ ಐತೆ ಏನೈತೆ ಅದ್ರ ಪೂರ್ತ ಮತ್ತೊಂದು ಫೈನಲ್ ಆಗಿ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಮ್ಯಾಗ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ತಯಾರಿ ಕಂಟಿನ್ಯೂ ಮಾಡಿರಿ. ಸೊ 4 ವರ್ಷ ಇರಲಿ, 4 ದಿನ ಇರಲಿ, ಆರ್ಮಿ ಆಗಕ್ಕೆ ಹೊಂಟಿರೋ ಬಳಕ ಅದು ಒಂದೇ ನಿಮ್ಮ ತಲೆ ಆಗಿರಲಿ. ಜೈ ಹಿಂದ್.